ಇದು ನಮ್ಮೂರಿಗೆ ಎಂಟ್ರಿ ಕೊಡುವ ದಾರಿ. ಆ್ಯಕ್ಚುಲಿ ಈ ಪ್ಲೇಸಲ್ಲಿ ಎಂಥ ನೆಗೆಟಿವ್ ವೈಬ್ರೇಷನ್ಸ್ ಇದೆ ಅಂದರೆ ನಂಬೋಕ್ಕೆ ಆಗಲ್ಲ, ಆ ಥರ ವೈಬ್ರೇಷನ್ಸ್ ಇದೆ ನೆಗೆಟಿವ್ಸು. ನಾವು ನಿನ್ನೆ ಸಾಯಂಕಾಲ ಕೆಲಸ ಮುಗಿಸ್ಕೊಂಡು ಆ್ಯಕ್ಚುಲಿ ನೈಟ್ ಒಂದು 10-10:30 ಹಂಗೆ ಬರ್ತಾಯಿದ್ವಿ. ಯಾವ ಥರ ವೈಬ್ರೇಷನ್ಸ್ ಇದೆ ಅಂದರೆ ನಮ್ಮ ಹುಡುಗ ಹೇಳ್ತಾನೆ ಕೇಳಿಸ್ಕೊಡ್ರೆ. ಆ್ಯಕ್ಚುಲಿ ನಾವೇ ದಂಗಾಗೋದ್ವಿ. ಈ ಪ್ಲೇಸ್ನ ಕಂಬದ ಹುಣಸೆ ಮರ ಅಂತಾರೆ. ನೈಟ್ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ನೆಗೆಟಿವ್ ವೈಬ್ರೇಷನ್ಸ್ದು. ಗಾಡಿ ಯಾವ ಲೆವೆಲ್ಗೆ ಸೈಡ್ಗೆ ಎಳೆಯುತ್ತೆ ಅಂದರೆ ಈ ಪ್ಲೇಸಲ್ಲಿ ಆ ಲೆವೆಲಿಗೆ ಸೈಡ್ಗೆ ಎಳೆಯುತ್ತೆ. ಸುಮ್ಮನೆ ನಾವು ಏನೋ ಅಂದ್ಕೊಂಬಂದ್ವಿ, ಬಟ್ ಏನೂ ಆಗಲ್ಲ ಅಂತ ಇಲ್ಲಿ ನೋಡಿದ್ರೆ ಯಾವ ಥರ ಆಗೈತೆ ಅಂದರೆ, ನನಗೆ ಅಂತಲ್ಲ ನೆಗೆಟಿವ್ ವೈಬ್ರೇಷನ್ಸು, ಆಲ್ಮೋಸ್ಟ್ ನಮ್ಮ ಊರಲ್ಲಿ ಸುಮಾರು ಜನಕ್ಕೆ ನೆಗೆಟಿವ್ ವೈಬ್ರೇಷನ್ ಆಗಿದೆ ಈ ಜಾಗದಲ್ಲಿ. ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ನಮ್ಮ ಹುಡುಗನೂ ಜೊತೆಗಿದ್ದ, ಅವನಿಗಾಗಿರೋ ಎಕ್ಸ್ಪೀರಿಯೆನ್ಸು ಸೇರಿ ಎಕ್ಸ್ಪ್ಲೈನ್ ಮಾಡ್ತಾ ನೋಡಿ ಕೇಳಿಸ್ಕೊಳ್ರಿ. ಫ್ರೆಂಡ್ಸ್, ಈ ಕಡೆಯಿಂದ ನಾವು ಕೆಲಸ ಮುಗಿಸ್ಕೊಂಡು ಬರ್ಬೇಕಾದ್ರೆ ನೈಟು 10:10 ಆಗಿತ್ತು. ಸ್ವಲ್ಪ ಇಲ್ಲಿ ಯಾಕೋ ನೆಗೆಟಿವ್ ವೈಬ್ರೇಷನ್ ಆಯಿತು ಸ್ಟಾರ್ಟಿಂಗಲ್ಲೇ. ಸ್ವಲ್ಪ ಗಾಡಿ ಸೈಡ್ಗೆ ಎಳೀತು, ಆದರೂ ಬಂದು ಮುಂದೆಗಡೆ ಮತ್ತೆ ಫುಲ್ಲು ನೆಗೆಟಿವ್ ವೈಬ್ರೇಷನ್ಸ್ ಚೆನ್ನಾಗಿ ಇದೆ ಇಲ್ಲಿ. ನೈಟು ಸ್ವಲ್ಪ ನೈಟ್ ಆಗಲಿ ಹಗಲಾಗಲಿ ಏನೂ ಮಾಡೋಕ್ಕಾಗಲ್ಲ, ನೆಗೆಟಿವ್ ವೈಬ್ರೇಷನ್ ಇದ್ದೇ ಇರ್ತೈತೆ. ಅಲ್ಲಿ ಗಾಡಿ ಸೈಡ್ಗೆ ಹಾಕಿದ್ವಿ, ಅಲ್ಲಿ ಹಾಕಿ ಸ್ವಲ್ಪ ಇಲ್ಲಿ ಬಂದರೆ ಏನೂ ಗೊತ್ತಾಗಲಿಲ್ಲ. ನಮ್ಮ ನೆಗೆಟಿವ್ ವೈಬ್ರೇಷನ್ ಅದೇನು ಅಷ್ಟೊಂದು ಗೊತ್ತಾಗಲಿಲ್ಲ. ತಿರುಗಿ ಗಾಡಿ ಸ್ಟಾರ್ಟ್ ಮಾಡೋಕೆ ಗಾಡಿ ಸ್ಟಾರ್ಟ್ ಆಗಿಲ್ಲ. ಸ್ವಲ್ಪ ಒಂದು 5 ನಿಮಿಷ ಬಿಟ್ಟು ತಿರುಗಿ ಗಾಡಿ ಸ್ಟಾರ್ಟ್ ಮನೆ ಹೋಗಿ ಇದ್ರ ಬಗ್ಗೆ ಕೇಳಿದ್ದಕ್ಕೆ ಸ್ವಲ್ಪ ನೆಗೆಟಿವ್ ಥಾಟ್ಸೇ ಹೇಳಿದ್ರು. ಅದರಿಂದ ಸ್ವಲ್ಪ ಭಯ. ನೋಡ್ಬೇಕಂದ್ರೆ ಓಡಾಡ್ಬೇಕು ನಾವೇನೆ, ಚಿಕ್ಕವ್ರು ಆಗಲಿ ದೊಡ್ಡವ್ರಿಗೆ ಆಗಲಿ ಸ್ವಲ್ಪ ನೆಗೆಟಿವ್ ಆಗಿ ಇರ್ತೈತೆ. ಅದು ಸ್ವಲ್ಪ ಬಿದ್ದರೆ ಗಾಯ ಆಗುತ್ತೆ. ಇಲ್ಲಿ ನನ್ನನ್ಸಿಗೆ ನಾನು ನೋಡಿದ ಮಟ್ಟಿಗೆ ಒಂದು 3-4 ಜನ ಬಿದ್ದವ್ರೆ. ಅಲ್ಲಿ ಸ್ವಲ್ಪ ಮೂಗೇಟು ಅಂತಿಂಥವಾಗಿವೆ. ಕ್ರಿಟಿಕಲ್ ಏನಾಗಿರಲ್ಲ, ನೋಡ್ಕೊಂಡು ಓಡಾಡ್ಬೇಕಷ್ಟೇ ನಾವೇನೆ. ಅವ್ನು ಹೇಳಿದೆಲ್ಲ 100% ಸತ್ಯ ಗೈಸ್, ಇದರಲ್ಲಿ ಒಂದು ಮಾತು ಸುಳ್ಳಿಲ್ಲ. ನಿಮಗೂ ಅಷ್ಟೇ ಹೇಳೋದು, ನೈಟ್ ಹೊತ್ತು ಹುಷಾರಾಗಿ ಅಡ್ಡಾಡಿ, ಸೇಫಾಗಿ ಅಡ್ಡಾಡಿ ಅಷ್ಟೇ ಗೈಸ್.